2024-25ರಲ್ಲಿ 7,500 ಕೋಟಿ ಟರ್ನೋವರ್ ಆಗಿದೆ. ಇದರಲ್ಲಿ ಅವ್ರಿಗೆ ಸಿಕ್ಕಿರತಕ್ಕಂಥ ಪ್ರಾಫಿಟ್ಟು 183 ಕೋಟಿ ಬಂದಿದೆ ಅಂತ ಹೇಳಿದ್ರು. ಹೋದ ವರ್ಷ 6,500 ಕೋಟಿಗೆ ಬರೀ 38 ಕೋಟಿ ಬಂದಿದೆ ಲಾಭ. ಈ ವರ್ಷ ಕರೆಂಟ್ ಇಯರು 7,500 ಕೋಟಿಗೆ 183 ಕೋಟಿ ಬಂದಿದೆ ಅಂತ ಹೇಳಿದ್ರು. ಯಾಕೆ ಅಷ್ಟೊಂದು ವ್ಯತ್ಯಾಸ ಅಂತ ಕೂಡ ಕೇಳಿದ್ವಿ. ಕೆಲವು ದೋಷಗಳನ್ನ ಹೇಳ್ತಿದ್ರು. ಮತ್ತು ರೈತರಿಗೂ ಕೂಡ ಈ ಪ್ರೋತ್ಸಾಹ ಧನ ಅಂತೇಳಿ ಕೆಲವರಿಗೆಲ್ಲ ಬಂದಿಲ್ಲ ಅನ್ನೋ ದೂರು ನನಗೆ ಬಂತು. 5 ರೂಪಾಯಿ 1 ಲೀಟ್ರ್ ಹಾಲಿಗೆ ಕೊಡುವಂಥದ್ದು, ಅದನ್ನು ಕೂಡ ತುರ್ತಾಗಿ ಸಮಯಕ್ಕೆ ಸರಿಯಾಗಿ ಕೊಡಬೇಕು ಅಂತ ಹೇಳಿದ್ದೀವಿ. ಇನ್ನಷ್ಟು ಲಾಭ ವೃದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಏನೇನು ಯೋಜನೆಗಳನ್ನ ಹಾಕೋಬೇಕು, ನಮ್ಮ ಪ್ರಾಡಕ್ಟ್ಸ್ಗಳನ್ನು ಇಡೀ ದೇಶ ವಿದೇಶಗಳಲ್ಲಿ ಕೂಡ ಹೆಚ್ಚೆಚ್ಚು ಬೇಡಿಕೆ ಇರೋದ್ರಿಂದ ಅದನ್ನು ಹೆಚ್ಚೆಚ್ಚು ತಯಾರಿಕೆ ಮಾಡೋದಾಗಲಿ. ಈಗ TTDಗೆ ನಾವೇನು ಈಗ ತುಪ್ಪ ಕೊಡ್ತಾ ಇದ್ದೀವಿ, ನಮ್ಮ ನಂದಿನಿ ಗೀನ ಕೊಡ್ತಾ ಇರೋದ್ರಿಂದ ಅದರ ಮಹತ್ವ ಕೂಡ ಜಾಸ್ತಿ ಆಗಿದೆ. ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗೀ ಇರ್ಬೋದು, ನಮ್ಮ ನಂದಿನಿ ಪ್ರಾಡಕ್ಟ್ಸ್ ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಇದನ್ನು ಕೂಡ ಹೆಚ್ಚೆಚ್ಚು ಬೆಣ್ಣೆ ಇರ್ಬೋದು, ಇದನ್ನು ಜಾಸ್ತಿ ವಹಿವಾಟು ಮಾಡಿ ಏನು ಇಡೀ ದೇಶದಲ್ಲೇ ನಮ್ಮದು 4ನೇ ಸ್ಥಾನದಲ್ಲಿದೆ. ಇದು ಮೊದಲನೇ ಸ್ಥಾನಕ್ಕೆ ಬರಬೇಕು. ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ಕೂಡ ನಾವೀಗ ಡೈರೆಕ್ಷನ್ ಕೊಟ್ಟಿದ್ದೀವಿ.